ಮೂರ್ಖ ಹಿಂದೆ ನನ್ನ ತಂದೆ ತಾಯಿ ಮಾಡಿದ ಅನೇಕ ತಿರಬೇಕಾದರೆ ನಿನ್ನ ಸಸಿನು ಹೊತ್ತಕೊಂಡು ಹೋಗಿ ಚೀಲವನ್ನೇ ಸವಲೇಬೇಕು. ಅಂದರೆ ಮೊಟ್ಟೆಯಲ್ಲಿ ಕೊಟ್ಟು ಹಾಕಿ ಸಾಕಿರುವ ಹೆಣ್ಣನು ಚೀಲವನ್ನೇ ಸವಲೇಬೇಕು. ಈ ಹಾಳದ ಊರಲ್ಲಿದ್ದು ಬಸ್ಸಿನ ಸೌಕರ್ಯನೇ ಇಲ್ಲ. ನನ್ನ ಮಾವ ನೋಡಿದ್ರೆ ಆಳುಗಳನ್ನ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದ. ಈ ಆಳುಗಳು ಸರಿಯಾದ ಸಮಯಕ್ಕೆ ಬರೆದು ಎಲ್ಲಿ ಹಾಳಾಗಿ ಹೋದವೋ ಯಾರಿಗ್ ಗೊತ್ತು. ಮೊದಲು ನಾನು ಮನೆಗೆ ಹೋಗಿ ನಮ್ಮ ಮಾವನಿಗೆ ತಕ್ಕ ಪಾಠ ಕಲಿಸಬೇಕು. ಓ ಭದ್ರ ನೀನಾ? ಏನ್ ಭದ್ರ ನೀನು? ಸರಿಯಾದ ಸಮಯಕ್ಕೆ ಬಸ್ ಸ್ಟ್ಯಾಂಡಿಗೆ ಬರೋದಕ್ಕೆ ಆಗೋದಿಲ್ವಾ ನಿನಗೆ? ಅವಸರ ಮಾಡಿ ಬರೋಕೆ ನೇನೇ ಬಂದು ಬಿಟ್ಟಲ್ಲ. ಮತ್ತೇನ್ ಮಾಡೋದು? ನಿನ್ ದಾರಿ ಕಾದು ಕಾದು ಸಾಕಾಗ್ ಹೋಯ್ತು. ಅದಕ್ಕೆ ಈ ಭಾರವಾದ ಬ್ಯಾಗನ್ನು ಎತ್ತುಕೊಂಡು ಬರ್ಬೇಕಾದ್ರೆ ಸಾಕಾಗ್ ಹೋಯ್ತು ನನಗೆ. ಸರಿ, ಬ್ಯಾಗ್ ತೆಗೆದುಕೋ, ನಡೆ ಹೋಗೋಣ. ನಿಂತ್ಕೋ ಮದರಿಯೇ, ನಿಂತ್ಕೋ. ಹಾಗೇನಾರು ವರ್ಷಗಳು ಒಂಟಿ ಜೀವನ ಕಳೆದು ನಿನ್ನ ಜೀವಕ್ಕೆ ಜ್ಯೋತಿ ಆಗಬೇಕು ಅನ್ನೋದು ಆಸೆ ನಂದು. ಭದ್ರ, ನೀನು ಹೇಳೋ ಮಾತು ನಮ್ಗೆ ಅರ್ಥನೇ ಆಗ್ತಿಲ್ಲ. ಏ ಭದ್ರ, ಏನು ಮಾತಾಡ್ತಿರ್ವೆ ನೀನು? ಯಾರಿಗೆ ಮಾತನಾಡ್ತಿರ್ವೆ ಎಂಬುದು ಗೊತ್ತಿದೆಯಾ ನಿನಗೆ? ನನಗೆ ಗೊತ್ತಿದೆ, ನಮ್ಮ ಯಜಮಾನರ ಅಕ್ಕನ ಮಗಳನ್ನೆಲ್ಲ ಗೊತ್ತು. ಹಿಂದೆ ಆ ಮೇಲನ್ನು ಪ್ರೀತಿಸಿದೆ ಅನ್ನೋದು ಗೊತ್ತು. ಏ ಭದ್ರ, ನನ್ನ ಮಾವನ ಮನೆ ಎಂಜಲು ತಿಂದುಕೊಂಡು ಬಿದ್ದಿರೋ ನಾಯಿ ನೀನು. ನೀನೇ ನನ್ನ ಮೇಲೆ ಏನಾದ್ರೂ ಕಣ್ಣು ಹಾಕಿದ ವಿಷಯ ನನ್ನ ಮಾವಂದ್ರಿಗೆ ಗೊತ್ತಾದ್ರೆ ನಿನ್ನನ್ನು ಸುಟ್ಟು ಹಾಕುತ್ತಾರೆ. ಎಚ್ಚರ. ಎಚ್ಚರಕ್ಕೆ ಹೆಣ್ಣ ಕೆಚ್ಚರಲ್ಲಿ ಪಾರ ಹಾಯ ಪದಮ ನನಗೆ ಗೊತ್ತು. ಎಂತ ಹಮ ಇದ್ದಾರೆ ಹಬ್ಬ ಆಗಿ ದಾಟಿ ಹೋಗೋ ಪರಮೆ ನನಗೆ ಗೊತ್ತು. ಏ ಭದ್ರ, ಸರಿಯಾಗಿ ಮಾತನಾಡು, ಇಲ್ಲ ಅಂದ್ರೆ ನಿನ್ನ ಪರಿಣಾಮ ಚೆನ್ನಾಗಿರುವುದಿಲ್ಲ. ಚೆನ್ನಾಗಿರೋದಿಲ್ಲ ಚೆನ್ನಾಗಿರೋದಷ್ಟೇನೆ. ಅಲ್ಲಿ ಇವೊಂದು ಪ್ರೇಣ ಕೊಡೋಕೆ ಚಂದ, ಪ್ರಾಣ ಹೋಗೋಕೆ ಚಂದ, ಆದ್ರೆ ನೀನು ಓದಿದಕ್ಕೆ ಒಂದೇ ಚಂದ. ಇವನನ್ನು ಪ್ರೀತಿ ಮಾಡಿದಂತೆ ನಟನೆ ಮಾಡಿ ಆಮೇಲೆ ನನ್ನ ಮಾವಂದ್ರಿಗೆ ಹೇಳಿ ಇವನು ಪ್ರಾಣನ ತೆಗೆಸಬೇಕಾಗುತ್ತೆ ಅಷ್ಟೇ. ಅದನ್ನ ಏನು ಚೇನೆ ಮಾಡುತ್ತಿದ್ಯಾ ಮಧುರಿ? ನಿನ್ನ ಮಾವನರಿಗೆ ಹೇಳಿದ್ದು, ನಿನ್ನ ಮಾವನರ ಮುಂದೆ 108 ಹುಡುಗಿಯರನ್ನ ಪ್ರೀತಿಸಿದ ನಾ ಮಾಡುತ್ತಿದ್ದೇನೆ. ಭದ್ರ, ನನಗೂ ಕೂಡ ನಿನ್ನನ್ನು ಪ್ರೀತಿ ಮಾಡ್ಬೇಕಂತ ಆಸೆ ಇದೆ. ಆದ್ರೆ ಏನ್ ಮಾಡು, ನನ್ನ ಮಾವಂದಿರು ನಿನ್ನ ಮನೆ ಆಳು ಅಂತ ಕೀಳಾಗಿ ಕಂಡು ನಿನಗೇನಾದ್ರೂ ಅಪಾಯ ಮಾಡ್ಬೋದಲ್ಲ. ಆಳುಗಳು ಅಂತ ಮಾತನಾಡಬೇಡ. ಅದು ನಿಮ್ಮ ಮಾವನ ಇದ್ದರು ನಡೆಯುತ್ತದೆ. ಆದರೆ ನಿನ್ನ ಮೇಲೂ ಮನಸ್ಸಿದೆ. ಭದ್ರ, ನನಗೂ ಕೂಡ ನಿನ್ನನ್ನು ಪ್ರೀತಿ ಮಾಡ್ಬೇಕಂತ ಸಾಕಷ್ಟು ಮನಸ್ಸಿದೆ ಭದ್ರ. ಹಂಗಾದ್ರೆ ಮಾಡಿಕೋ. ಏನು ಭದ್ರ, ನಾನಿನ್ ಪ್ರೀತಿ ಮಾಡ್ತಾ ಇದ್ದೀನಿ ಕಣವ. ಭದ್ರ್ಯಾ,
ಯಾರಲ್ಲೇ ಬೇಡೋದಿಲ್ಲ. ನಾನು ಯಾರು? ನೀನು ಯಾರು ಗೊತ್ತ ನನಗೆ? ನನ್ನ ತಂದೆ ತಾಯಿನ ಕೊಂದು ಯೋಗ್ಯನ ಮಗ ನೀನಲ್ಲೇ? ನಾನೇ ಕಣೋ, ನಾನೇ.
ಶ್ರೀಕಾಂತ್ ಅವನ ಜೊತೆ ನಮಗೇನು ಮಾತು ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣವನ್ನು ಕಾಪಾಡಿದ್ರಿ. ಬನ್ನಿ ನನ್ನ ಜೊತೆ ಬಾಧ್ಯತೆ ತೆಗೆದುಕೊಂಡು ಮನೆಗೆ ಬನ್ನಿ. ಬನ್ನಿ ಹೋಗೋಣ. ಬ್ಯಾಗ್ ತಗೊಳ್ರಿ.